ಯಾಕಂದ್ರೆ ಇವಳಿಗೆ ಸಿಸೇರಿಯನ್ ಆಗೋಯ್ತು. ಗಂಡ್ ಪಾಪು ಹುಡ್ತಾ ಹೆಣ್ ಪಾಪು ಹುಡ್ತಾ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡಕ್ಕಾಗ್ಲಿಲ್ಲ. ನಿಮ್ ನನ್ ಜೊತೆ ಇರು ಅಂತ ನಾನು ಹೇಳಿದ್ದೆ ನಾನು ಅವರಿಗೆ ಆ ಟೈಮಲ್ಲೆಲ್ಲ. ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿದ್ದಾರೆ ನನಗಂತೂ. ಅದ್ ಹೇಳಕ್ ನಾನು ತುಂಬಾ ಖುಷಿ ಪಡ್ತೀನಿ. ಒಂದು ಕ್ಷಣ ನನ್ ಬಿಟ್ಟಿದ್ದಿಲ್ಲ ಅವ್ರು ನನ್ನ. ಅದೇ ನನಗ್ ಬೇಕಿದ್ದು. ಅದೇ ತರ ನಡ್ಕೊಂಡಿದ್ದಾರೆ ನನ್ ಜೊತೆ ಅವರು. ಇನ್ನೊಂದ್ ಏನಪ್ಪಾ ಅಂದ್ರೆ ಗಂಡ್ ಮಗುನ ಹೆಣ್ಮಗುನ ಅಂತ ಕೇಳ್ತಾ ಇದ್ರಿ. ಬಟ್ ಇವಳು ಆ ಪೇನ್ ಇದು ಮಾಡ್ತಾ ಇಲ್ಲಲ್ಲ, ತಡ್ಕೊಳಕ್ ಆಗಿಲ್ಲ ಹೆವಿ. ಹಂಗ್ ನೋಡಿ ಸಿಕ್ಕಾಪಟ್ಟೆ ಬೇಜಾರೇ ಆಗೋಯ್ತು. ಅಷ್ಟು ಚೆನ್ನಾಗಿ ಮಗು ತರ ನೋಡ್ಕೊಂಡಿದ್ರೆ. ಎಲ್ರು ಮಗುನ್ ಕಡೆ ನೋಡಿದ್ರೆ ಇವ್ರು ನನ್ನ ನೋಡ್ಕೊಂಡಿದ್ದಾರೆ ಮಗು ತರ. ಅದ್ನ ಹೇಳಕ್ ನಾನು ತುಂಬಾ ಇಷ್ಟಪಡ್ತೀನಿ. ತುಂಬಾ ವೀಕ್ ಆಗೋದು ನಾನಂತೂ 5 ದಿನ ಹೇಳಕ್ಕಾಗ್ಲಿಲ್ಲ, ಕೂರಕ್ಕಾಗ್ಲಿಲ್ಲ. ಸಿಕ್ಕಾಪಟ್ಟೆ ನೋವು ತಿನ್ಕೊಂಡೆ ನಾನು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ನಿಮಗೆ ಫಸ್ಟಿಗೆ ನಾನು ಸಾರಿ ಕೇಳ್ತೀನಿ, ಕ್ಷಮೆ ಕೇಳ್ತೀನಿ. ಯಾಕಪ್ಪ ಅಂತಂದರೆ ತುಂಬ ಮೆಸೇಜಸ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡಿದ್ದೀರಾ, ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲಪ್ಪ ಅಂತಂದರೆ ಕೆಲವೊಂದು ಕಾರಣಗಳಿಂದ. ಯಾಕಂದರೆ ಇವಳಿಗೆ ಸಿಸೇರಿಯನ್ ಆಗೋಯ್ತು. ತುಂಬ ಪೇನು, ತುಂಬ ಇವಳು ನೋಡ್ಕೊಳ್ಳೋದ್ರಲ್ಲೇ ಇದಾಯಿತು. ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಅಂತ ಓಡಾಡೋದು ಜಾಸ್ತಿ ಆಯ್ತು. ಗಂಡ್ ಪಾಪು ಹುಡ್ತಾ ಹೆಣ್ ಪಾಪು ಹುಡ್ತಾ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡಕ್ಕಾಗ್ಲಿಲ್ಲ. ನಿಮ್ ಮುಂದೆ ಏನ್ ಮುಚ್ಚುಮರೆ ಇಲ್ಲ ನಮ್ಗೆ, ಯಾಕಂದ್ರೆ ನಿಮ್ಮಿಂದಾನೇ ನಾವು. ಸೊ ನಿಮ್ ಮುಂದೆ ಏನ್ ಮುಚ್ಚುಮರೆ ಇಡೋದು ಖಂಡಿತ ಹೇಳ್ತೀವಿ. ಸೊ ಸಾರಿ ಫಾರ್ ದ ಡಿಲೇ. ತುಂಬಾ ನಮಗೂ ಬೇಜಾರಾಗ್ತಿದೆ ವಿಡಿಯೋ ಮಾಡಕ್ ಆಗಿಲ್ಲ ಅಂತ ಹೇಳಿ. ಸಾರಿ, ಏನ್ ಅನ್ಕೋಬೇಡಿ. ದಯವಿಟ್ಟು ನಮ್ಮಿಬ್ಬರನ್ನ ಕ್ಷಮಿಸಿ ಅಂತ ಹೇಳ್ಕೊಂತೀನಿ. ಆಕ್ಚುಲಿ ಇಲ್ಕಲಲ್ಲೇ ಡೆಲಿವರಿಗೆ ಪ್ಲಾನ್ ಅಂತ ಆಗಿತ್ತು. ಸಡನ್ ಆಗಿ ಇವ್ರು ಬಂದ್ರು, ಲಾಗ್ ಎಲ್ಲ ಮಾಡಿದ್ರಲ್ಲ ಬೆಂಗಳೂರಿಂದ ಬರ್ತಿದ್ದೀನಿ ಅಂತ. ಅವಾಗ್ಲೇ 2 ದಿನಕ್ಕೆ ಮುಂಚೆನೆ ಅದಾಗಿ ಬಂದ್ 2 ದಿನಕ್ಕೆ ಪ್ಲಾನ್ ಚೇಂಜ್ ಆಗೋಯ್ತು ನಮ್ದು. ಬೆಳಗಾಮಿಗೆ ಬಂದು ಇಲ್ಲೇ ಡೆಲಿವರಿ ಮಾಡೋಣ ಅಂತ. ಬೆಳಗಾಮಿಗೆ ಯಾಕೆ ಪ್ಲಾನ್ ಆಯ್ತಪ್ಪ ಅಂತಂದ್ರೆ, ಇವರ ಅಕ್ಕ ಕೂಡ ಅಲ್ಲಿ ಭರತೇಶ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾರೆ, ನರ್ಸ್ ಇದ್ದಾರೆ. ಸೊ ಇವಳಿಗೂ ಒಂದು ಧೈರ್ಯ, ನಮ್ಮ ಅಕ್ಕನೇ ಇರ್ತಾರಲ್ಲ ಅನ್ನೋ ಒಂದು ಇದಕ್ಕೆ ಮತ್ತಿರ್ಗಾ ಇಲ್ಲಿ ಕರ್ಕೊಂಡ್ ಬಂದೆ. ಸಿಕ್ಕಾಪಟ್ಟೆ ನಾನಂತೂ ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ದೆ. ಅದಕ್ಕೆ ಅದು ಆಕ್ಚುಲಿ ನಾವು ನಾರ್ಮಲ್ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಅದೇ ಸಿಸೇರಿಯನ್ ಆಯ್ತು. ಸಿಸೇರಿಯನ್ ಯಾಕಪ್ಪ ಆಯ್ತು ಅಂದ್ರೆ, ಬೇಬಿ ಸ್ವಲ್ಪ ನೀರು ಕುಡ್ಬಿಟ್ಟಿತ್ತು ಒಳಗಡೆ. ಆಮೇಲೆ ವೇಟ್ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಇಲ್ಲ ನಾರ್ಮಲ್ ಆಗಲ್ಲ ಅಂತ ಹೇಳಿದ್ರು. ಹಂಗಾಗಿ ಆಯ್ತು, ನಮಗೇನು ಮಗು ಮತ್ತೆ ತಾಯಿ ಚೆನ್ನಾಗಿದ್ರೆ ಸಾಕು. ಅದು ನಾರ್ಮಲ್ ಆದ್ರೂ ಆಗಿರ್ಬೋದು, ಸಿಸೇರಿಯನ್ ಆದ್ರೂ ಆಗಿರ್ಬೋದು. ಅದಕ್ಕೆ ನಾವು ಸಿಸೇರಿಯನ್ನೇ ಮಾಡಿ ಅಂತ ಸಿಸೇರಿಯನ್ನೇ ಮಾಡಿಸಿದ್ವಿ. ಸಿಸೇರಿಯನ್ ಆದ್ಮೇಲೆ ಇವಳು ತುಂಬಾ ಪೇನ್, ತುಂಬಾ ವೀಕ್ ಆಗೋದು ನಾನಂತೂ 5 ದಿನ ಹೇಳಕ್ಕಾಗ್ಲಿಲ್ಲ, ಕೂರಕ್ಕಾಗ್ಲಿಲ್ಲ. ಸಿಕ್ಕಾಪಟ್ಟೆ ನೋವು ತಿನ್ಕೊಂಡೆ ನಾನು. ಮಗು ಹುಟ್ಟಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು ಎಲ್ರಿಗೂನು. ಖುಷಿ ನೋಡ್ಬೇಕು. ನಾವೇನ್ ಅನ್ಕೊಂಡಿದ್ವು ಅದೇ ದೇವ್ರು ಕೊಟ್ಟಿದ್ದಾನೆ, ಆಯ್ತಾ. ಆಮೇಲೆ ಇವಳಿಗೆ ಆಪರೇಷನ್ ಆದ್ಮೇಲೆ 1 ದಿನ ಸರಿ ಇದ್ಲು. ಯಾಕಂದ್ರೆ ಅನಸ್ಟಿಷಿಯಾ ಕೊಟ್ಟಿದ್ರಲ್ಲ, ಅವಾಗ ಏನ್ ಅನ್ಸಿಲ್ಲ. ನೆಕ್ಸ್ಟ್ 1 ವಾರ ತುಂಬಾ ಓದಾಡೋದು, ನಿಲ್ಲಕ್ ಆಗ್ತಿಲ್ಲ, ಕೂರಕ್ ಆಗ್ತಿಲ್ಲ. ಸ್ವಲ್ಪ ಕೂತ್ರು ಅಂದ್ರೆ ಇವಳು ಪೇನ್ ತಡ್ಕೊಳಲ್ಲ, ಅದಕ್ಕೋಸ್ಕರ ಸಿಸೇರಿಯನ್. ವಾಶ್ರೂಮ್ ಹೋಗಕ್ಕೂ ನಂಗೆ ನಡೆಯಕ್ಕೂ ಶಕ್ತಿ ಇರ್ಲಿಲ್ಲ, ಹಂಗಾಗೋಯ್ತು ನಂಗೆ. ನಿಜ ಹೇಳ್ಬೇಕು ಅಂದ್ರೆ ನಮ್ ಹಸ್ಬೆಂಡ್ ಸಿಕ್ಕಾಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದ್ರಲ್ಲಿ ನಂಗೆ ಏನ್ ಹೇಳಕ್ಕೆ ಇಲ್ಲ. ಅಷ್ಟು ಚೆನ್ನಾಗಿ ಮಗು ತರ ನೋಡ್ಕೊಂಡಿದ್ರೆ. ಎಲ್ರು ಮಗುನ್ ಕಡೆ ನೋಡಿದ್ರೆ ಇವ್ರು ನನ್ನ ನೋಡ್ಕೊಂಡಿದ್ದಾರೆ ಮಗು ತರ. ಅದ್ನ ಹೇಳಕ್ ನಾನು ತುಂಬಾ ಇಷ್ಟಪಡ್ತೀನಿ. ನಂಗೆ ತುಂಬಾ ಖುಷಿ ಇದೆ ಅದ್ನ ಹೇಳಕ್ ಆಗ್ದಿರೋ ಹೊಡ್ಸೋದು. ಅದೊಂದಿದ್ರೆ ಸಾಕು, ಇನ್ನೇನ್ ಬೇಕು ಹೇಳಿ. ಆ ಟೈಮು, ಪ್ರೀತಿ ಒಂದಿದ್ರೆ ಇನ್ನೇನು ಎಂತ ಗಿಫ್ಟು ಏನು ಅವಶ್ಯಕತೆ ಇಲ್ಲ. ಅದೊಂದಿದ್ರೆ ಸಾಕು ನೋಡಿ ಹೆಣ್ಮಕ್ಳಿಗೆ. ಅದೇ ನನಗೆ ತುಂಬಾ ಖುಷಿ. ಬಟ್ ಇವಳು ಆ ಪೇನ್ ಇದು ಮಾಡ್ತಾ ಇಲ್ಲಲ್ಲ, ತಡ್ಕೊಳಕ್ ಆಗಿಲ್ಲ ಹೆವಿ. ಹಂಗ್ ನೋಡಿ ಸಿಕ್ಕಾಪಟ್ಟೆ ಬೇಜಾರೇ ಆಗೋಯ್ತು. ಅಷ್ಟು ಅಷ್ಟು ಇದಾಗೋಯ್ತು. ಪೇನ್ ಇದು ಮಾಡೋದು ಅಂದ್ರೆ, ಈಗ ನಾರ್ಮಲ್ಗೂ ಪೇನ್ ತಡೆಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟೆ ನಾವು ಸಿಸೇರಿಯನ್ಗೆ ಓಕೆ ಅಂದಿದ್ದು. ಅವಳು ಸಿಸೇರಿಯನ್ ಆದ್ಮೇಲೆನು ತಡ್ಕೊಳ್ಳಿಲ್ಲ ಪೇನ್. ಅಂದ್ರೆ ಅಷ್ಟಿದಾಗೋಯ್ತು. ಸಾರಿ. ನನ್ ಜೊತೆ ಇರು ಅಂತ ನಾನು ಹೇಳಿದ್ದೆ ನಾನು ಅವರಿಗೆ ಆ ಟೈಮಲ್ಲೆಲ್ಲ. ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿದ್ದಾರೆ ನನಗಂತೂ. ಅದ್ ಹೇಳಕ್ ನಾನು ತುಂಬಾ ಖುಷಿ ಪಡ್ತೀನಿ. ಒಂದು ಕ್ಷಣ ನನ್ ಬಿಟ್ಟಿದ್ದಿಲ್ಲ ಅವ್ರು ನನ್ನ. ಅದೇ ನನಗ್ ಬೇಕಿದ್ದು. ಅದೇ ತರ ನಡ್ಕೊಂಡಿದ್ದಾರೆ ನನ್ ಜೊತೆ ಅವರು. ಇವ್ರಾಗ್ಲಿ, ನಮ್ಮ ಅತ್ತೆ ಆಗ್ಲಿ, ಅಮ್ಮ ಆಗ್ಲಿ, ನನ್ನ ಮೈದ್ನಾಗ್ಲಿ, ಎಲ್ರು ಅಷ್ಟೇ ನನ್ ಜೊತೆ ಹಂಗೆ ಇದ್ರು ಖುಷಿ ಖುಷಿಯಾಗಿ. ಅದೇ ಸಾರಿ. ಅದೊಂದು ನೋಡಕ್ ಆಗ್ಲಿಲ್ಲ ಅಷ್ಟೇನೆ. ಹೆವಿ ಅಂದ್ರೆ ಇವಳು ಪೇನ್ ತಡ್ಕೊಳಲ್ಲ, ಏನ್ ಮಾಡಕ್ ಆಗಲ್ಲ. ಸ್ವಲ್ಪ ಹೆವಿ ಪೇನ್ ಆಯ್ತು.
ಮತ್ತೆ ಹಾಸ್ಪಿಟಲ್ ಅಲ್ಲೂ ಸಿಕ್ಕಾಪಟ್ಟೆ ಕಾಯಿಲೆ ಏನಪ್ಪ ಇದು ಅಂತ ತುಂಬಾ ತಲೆ ಕೆಟ್ಟೋಯ್ತು. ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇನೆ, ದಯವಿಟ್ಟು. ಆಮೇಲೆ ಏನೋ ಹೇಳ್ಬೇಕಂದ್ರೆ ಮರ್ತೋಗ್ಬಿಟ್ಟೆ. ಯಾವ ಮಗು ಇನ್ನೊಂದು ಆದ್ಮೇಲೆ ಏನಪ್ಪಾ ಅಂತಂದ್ರೆ, ಮಗು ಬೆಳಿಗ್ಗೆ ಮಾರ್ನಿಂಗ್ ಹುಟ್ಟಿದೆ. ನಾನು 1:15 ತೋರಿಸಿದಾರೆ ನನಗೆ. ಏನೋ ರಾಹುಕಾಲ ಅದು ಇದು ಬಂದ್ಬಿಡ್ತಂತೆ ಮಧ್ಯ. ನಮ್ ಕಡೆ ಒಂದು ನೋಡೋಕ್ಕಾಗಲ್ಲ. ಶಾಸ್ತ್ರ ಇದೆ, ಪಾಪುನ್ ಹಂಗೆ ನೋಡ್ಬಾರ್ದು ಅಂತ ಅಂದ್ರೆ ಅದೇನೋ ನೋಡ್ತಾರಂತೆ, ಪಾಪುದು ಹುಟ್ಟಿರೋದು ಮತ್ತೆ ತಂದೆ ಎಷ್ಟು ಗಂಟೆ ನೋಡ್ಬೇಕು, ಯಾವಾಗ ನೋಡ್ಬೇಕು ಅಂತ ಅದೆಲ್ಲ ಕೇಳ್ತಾರಂತೆ. ಹಂಗಾಗಿ ನಂಗೆ ಸ್ವಲ್ಪ ಡಿಲೇ ಆಗೋಯ್ತು. ಇನ್ನೇನು ನೋಡ್ಬೇಕು, ಎಲ್ಲ ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋಷ್ಟರಲ್ಲಿ ರಾಹುಕಾಲ ಏನು ಸ್ಟಾರ್ಟ್ ಆಗ್ಬಿಡುತ್ತಂತೆ. ಯಾವಾಗ ನೋಡ್ಬಾರ್ದು ಅಂತ ಮತ್ತೆ ಯಾವಾಗ ಇದು ಮಾಡ್ಬಿಟ್ರು. ಅದು ಸ್ವಲ್ಪ ಇದಾಯ್ತು, ಏನೋ ಇದು ಹಿಂಗಾಗೋಯ್ತು. ಮತ್ತೆ ತುಂಬಾ ಆಮೇಲೆ wait ವೇಟ್ ಮಾಡ್ತಿದ್ದೆ. ಮಾಡಿದೀನಿ. ಒಂದು ಮಾರ್ನಿಂಗ್ ಆಗಿದೆ ಅಂದ್ರೆ ಒಂದು 9 ಗಂಟೆಗೆ ಆಗಿದೆ. ನಂಗೆ ಅನಸ್ 1:30 ಗಂಟೆವರೆಗೂ ಕಾಯಿಸಿದಾರೆ ನನಗೆ ಮಗುನ ನೋಡಕ್ಕೆ, ಮಗು ಮುಖ ನನಗೂ ನೋಡಕ್ಕೆ. ಅಷ್ಟೇ ಅದಾಗ ತಂದ್ ಹಾಕದ್ ಅಟ್ಲೀಸ್ಟ್ ಇವಳು ನೋಡಕ್ಕೂ ಬಿಡ್ತಾ ಇಲ್ಲ ನನಗೆ. ನಾನು ನೋಡಂಗಿಲ್ಲ ಅಂತ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅವ್ರು ಬಂದು ಹೇಳಿದ ತಕ್ಷಣ, ಬೇಬಿ ಹಿಂಗಾಗಿದೆ ಅಂತ ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಇನ್ನೊಂದು ಏನಪ್ಪ ಅಂದ್ರೆ, ಗಂಡು ಮಗುನ ಹೆಣ್ಮಗುನ ಅಂತ ಕೇಳ್ತಾ ಇದ್ರಿ. ಯಾವ ಮಗುಪ್ಪ ಅಂತಂದ್ರೆ, ನಮಗೆ ಮಹಾಲಕ್ಷ್ಮಿನೇ ಬಂದಿದ್ದಾಳೆ. ತುಂಬಾ ಜನ ನಾವು ಇಲ್ಲಿ ಹಾಕ್ತಿ ನೋಡಿ, ಬಾಯ್ನ ಗರ್ಲ ಅಂತ ಹಾಕಿದ್ರೆ ಎಲ್ರು ಬಾಯ್ದೆ ಜಾಸ್ತಿ ಜಾಸ್ತಿ ವೋಟ್ ಮಾಡಿದ್ದು ಬಾಯ್ನೇ. ಬಟ್ ನಮ್ಗೆ ವರಮಹಾಲಕ್ಷ್ಮಿನೇ ಬಂದಿದ್ದಾಳೆ ಮನೆಗೆ. ಎಲ್ರು ಅದೇ ಬಯಸಿದ್ವಿ ನಾವು. ಎಲ್ರು ಅದೇ ಬಯಸಿದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ, ನನ್ನ ತಮ್ಮನಿಗೆ, ಇವಳಿಗೆ, ಆಲ್ಮೋಸ್ಟ್ ಎಲ್ಲರಿಗೂ. ಇವ್ರ ಅಮ್ಮನಿಗೆ ಮಾತ್ರ ಗಂಡಾಗ್ಲಿ ಅಂತ ಇತ್ತು ಅಷ್ಟೇನೆ. ಯಾಕಂದ್ರೆ ಈ ಪ್ರೀವಿಯಸ್ ಇವ್ರ ಸಿಸ್ಟರ್ಗೆ ಎಲ್ಲ ಹೆಣ್ಮಗುನೇ ಆಗಿರೋದ್ರಿಂದ ಇವ್ರ ಅಮ್ಮನಿಗೆ ಗಂಡಾಗ್ಲಿ ಇದು ಅಂತ ತುಂಬಾ ಆಸೆ ಇತ್ತು. ಬಟ್ ಅವರು ಅಷ್ಟೇ ಖುಷಿ ಪಟ್ರು, ಏನು ಹೆಣ್ಣಾದ್ಮೇಲೆ ಅಷ್ಟೇ ಖುಷಿ ಪಟ್ರು. ಆಕ್ಚುಲಿ ಅವರೇ ಬಂದು ಹೇಳಿದ್ ನನಗೆ. ಅವರೇ ಅಂದ್ರು ಗಂಡ್ ಮಕ್ಳು ಇರ್ಲಿ ಬಿಡು, ಏನಿಲ್ಲ ಹೆಣ್ಮಕ್ಳು ಇದ್ರೇನೆ ಚಂದ ಅಂತಂತಿದ್ರು. ಅಂದ್ರೆ ಇವಳು ಹೆಣ್ಮಗುನೇ ಆಗ್ಲಿ ಅಂತ ಏನೇನೋ ಬೇಡ್ಕೊಂಡವಳು, ಹರಕೆ ಇದೆ. ಆಕ್ಚುಲಿ ಏನ್ ಹೇಳ್ಬೇಕು ಅಂತಂದ್ರೆ, ನಮ್ಮ ಮದುವೆ ಟೈಮಲ್ಲಿ ಬೇಡ್ಕೊಂಡಿದ್ದೆ ಹರಕೆನೆ ತುಂಬಾ ಇದೆ, ಇನ್ನೂ ಹೋಗಕ್ಕಾಗಿಲ್ಲ. ಇದಾದ್ಮೇಲೆ ಎಲ್ಲಾ ಕಡೆನೂ ರೌಂಡ್ ಹಾಕ್ಬರ್ಬೇಕು, ಟ್ರಿಪ್ ಹಾಕ್ಬರ್ಬೇಕು. ಆಮೇಲೆ ಏನಪ್ಪಾ ಇನ್ನೊಂದೇನಂದ್ರೆ, ನಾವು ಪೋಸ್ಟ್ ಮಾಡಿದ್ದು ಏನು ಅಂತಂದ್ರೆ, ಬೇಬಿ ಹುಟ್ಟಿರೋದು 14ನೇ 14ನೇ ತಾರೀಕು, ತಾರೀಕು ಶ್ರಾವಣ ಫಸ್ಟ್ ಶುಕ್ರವಾರ. ಶ್ರಾವಣ ಎಷ್ಟನೇ ತಾರೀಕು ಮೊದಲೇ ಸ್ಟಾರ್ಟ್? ಶುಕ್ರವಾರ. ಶ್ರಾವಣದ ಮೊದಲನೇ ಶುಕ್ರವಾರ ಬೇಬಿ ಹುಟ್ಟಿದ್ದು. ನಾವು ನಾವ್ ಅದನ್ನ ಪೋಸ್ಟ್ ಮಾಡಿದ್ದು ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿಗೆ ಅದೇ ಹೇಳಿದ್ವಲ್ಲ, ಬಿಸಿ ಇದ್ವಿ, ವಿಡಿಯೋ ಮಾಡಕ್ ಆಗ್ಲಿಲ್ಲ ಹಂಗೆ ಅಂತ. ಹಿಂಗೆಲ್ಲ ಆಯ್ತು ಅಂತ ಅದಕ್ಕೋಸ್ಕರ ನಾವು ಶುಕ್ರವಾರ ಪೋಸ್ಟ್ ಫೋನ್ ಮಾಡಿ. ಹಿಡಿಯಕ್ಕಾಗಿಲ್ಲ ನಾನು. ಎಲ್ರು ಅವತ್ತೇ ಹುಟ್ಟಿದ್ದಾರೆ ಅನ್ಕೊಂಡು, ಕರೆಕ್ಟ್ ಶುಕ್ರವಾರನೇ ಹುಟ್ಟಿದ್ದು. ಬಟ್ ಮೊದಲೇ ಶುಕ್ರವಾರ, ಶ್ರಾವಣ ಶುಕ್ರವಾರ ಹುಟ್ಟಿದ್ದು. ಅದೇ But- ಖುಷಿ ಇದೆ. ಬಟ್ ಶುಕ್ರವಾರನೇ ಹುಟ್ಟಿದಾಳೆ. ನಮ್ಮನೆ ಅಂತೂ ಲಕ್ಷ್ಮಿ ಬಂದಿದ್ದಾಳೆ. ತುಂಬಾ ಖುಷಿ ಇದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ನಮಗೆ ಆಕ್ಚುಲಿ ಏನ್ ಗೊತ್ತಾ, ಎಲ್ಲರೂ ಹೇಳ್ತಾ ಇದ್ರು ವರಮಹಾಲಕ್ಷ್ಮಿ ದಿನ ಹುಟ್ಟಿದ್ದಾರೆ, ನೀವು ಅದೃಷ್ಟವಂತರು ಹಂಗೆ. ತುಂಬಾ ಅದೃಷ್ಟವಂತು. ಫಸ್ಟ್ ಆಫ್ ಆಲ್ ನಮ್ಗೆ ವರಮಹಾಲಕ್ಷ್ಮಿ ದಿನ ಹುಟ್ಟಿದಾಳೆ ಅನ್ನೋ ಅದೃಷ್ಟಕ್ಕಿಂತ ನಮಗೆ ಹೆಣ್ಣು ಮಗು ಆಗಿದೆ ಅನ್ನೋ ಅದೃಷ್ಟನೇ ಜಾಸ್ತಿ. ಅಂದ್ರೆ ಏನು ಸ್ಯಾಟಿಸ್ಫ್ಯಾಕ್ಷನ್, ಹೆಣ್ಮಗು ಆಗಿದೆ ನಮಗೆ. ಅದು ವರಮಹಾಲಕ್ಷ್ಮಿ ದಿನ ಹುಟ್ಟಿದ್ರು ಅಷ್ಟೇನೆ, ಬೇರೆ ದಿನ ಹುಟ್ಟಿದ್ರು ಅಷ್ಟೇನೆ. ನಮ್ಮ ಮನೆಗೆ ಲಕ್ಷ್ಮಿನೇ. ನಮ್ಗೆ ಹೆಣ್ಮಗು ಬೇಕು, ಹೆಣ್ಮಗುನೇ ಹುಟ್ಟಿದೆ. ಥ್ಯಾಂಕ್ ಯು. ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಗೊತ್ತಲ್ಲ, ನಿಮ್ ಪ್ರೀತಿನೂ ಅಷ್ಟೇ ಇತ್ತು. ಅದಕ್ಕೆ ನೋ ವರ್ಡ್ಸ್. ಇಷ್ಟು. ಆಮೇಲೆ ಹಾಸ್ಪಿಟಲ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಾವು ಇದು ಸಿಜರಿನ್ ಅಂದ್ರೆ ಸಿಜರಿನ್ ಆಗಿರೋದು ಹಾಸ್ಪಿಟ್ಲ್ ಬಂದು ಭರತೇಶ್ ಹಾಸ್ಪಿಟ್ಲ್ ಅಂತ, ಇಲ್ಲೇ ಯಾವೂರದು? ಇದೆ ಬೆಳಗಾಮಲ್ಲೇ. ಬೆಳಗಾಮಿಂದ ಒಂದು 13 ಕಿಲೋಮೀಟರ್. ಹಾಸ್ಪಿಟಲಿಟಿ ಸಖತ್ತಾಗಿದೆ ಹಾಸ್ಪಿಟ್ಲಲ್ಲಿ. ಆಮೇಲೆ ಸ್ಟಾಫ್ ಬಗ್ಗೆ ಹೇಳೋದಾದ್ರೆ, ಸ್ಟಾಫ್ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು. ಒಬ್ರು ಯಾರು ಅಂದ್ರೆ ಈಗ ಕೆಲವೊಂದ್ ಕಡೆ ನಡೆಯುತ್ತೆ, ಬೇಗ ಕರೆದ್ರೆ ಬರಲ್ಲ, ಬೇರೆ ತರ ರ್ಯಾಶಾಗಿ ಮಾತಾಡ್ತಾರೆ ಹಂಗೆ. ಬಟ್ ಅಲ್ಲಿ ಮಾತ್ರ ಭರತೇಶ್ ಹಾಸ್ಪಿಟ್ಲಲ್ಲಿ ಒಬ್ಬರು ಸ್ಟಾಫು ಹಿಂಗೆ, ನಾನು ಬರಲ್ಲ, ನೀವೇ ಮಾಡ್ಕೊ ಆ ಥರ ಏನು ಕೇಳಿದ್ದಕ್ಕೆಲ್ಲ ಮಾಡಿದ್ದಾರೆ. 10 ಸರಿ ಕರೆದ್ರು 10 ಸರಿ ಬಂದಿದ್ದಾರೆ. ಯಾಕಂದ್ರೆ ಅವಳು ಅಷ್ಟೊಂದು ಪೇನ್ ಅಂತಿದ್ಲು. ನನಗೆ ಕೈಗಾಲ ಆಡ್ತಾ ಇರಲಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಅವಾಗ ಎಷ್ಟು ಸತಿ ಕರೆದ್ರು ಬಂದಿದ್ರೆ. ಆಮೇಲೆ ಇವ್ರ ಅಕ್ಕನೂ ಇದ್ರು, ಅಷ್ಟೇನೆ ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಅಲ್ಲಿ ಡಾಕ್ಟರ್ ಕೂಡ ಅಷ್ಟೇ ಚೆನ್ನಾಗಿ. ಆಕ್ಚುಲಿ ಏನ್ ಗೊತ್ತಾ, ನಾವು ಖುಷಿ ಆಗಿದ್ದಕ್ಕಿಂತ ಅವ್ರು ಜಾಸ್ತಿ ಖುಷಿ ಆಗಿದ್ದಾರೆ. ಅಂದ್ರೆ ಅವ್ರ ಹಾಸ್ಪಿಟ್ಲ್ ಈಗ ಓಪನ್ ಮಾಡಿದ್ದಾರೆ. ಅಂದ್ರೆ ಹಾಸ್ಪಿಟಲ್ ಇದೆ, ಬ್ರಾಂಚ್ ಗಳು ಎಲ್ಲ ತುಂಬಾ ಇದಾವೆ. ಬಟ್ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ 1 ವರ್ಷ ಹಂಗೆ. ಅಲ್ಲಿನ ಎಲ್ಲ ಇದ್ ನಡೀತಾ ಇದೆ. ಆಮೇಲೆ ಇಲ್ಲಿ ಶಿಫ್ಟ್ ಮಾಡಿದ್ಮೇಲೆ
ಅಲ್ಲಿ ಫಸ್ಟ್ ಮಗು ಹುಟ್ಟಿದ ನಾನೊಂದ್ ಹೇಳ ಅಂದ್ರೆ ನಂಗೆ ಸಿಸರಿನ್ ಮಾಡ್ತಿದ್ರಲ್ಲ ನಂಗೆ ಏನ್ ಜ್ಞಾಪಕ ಇಲ್ಲ. ಇಂಜೆಕ್ಷನ್ ಕೊಟ್ಟ ತಕ್ಷಣ ನಾನು ಹಂಗೆ ಫುಲ್ ಇಷ್ಟು ಪೋರ್ಷನ್ ಎಲ್ಲ ಕೆಳಗಡೆ ನಂಗೆ ಏನ್ ಮಾಡ್ತಿದ್ರು ಗೊತ್ತೇ ಆಗ್ಲಿಲ್ಲ. ಹಂಗೆ ಮಲ್ಕೊಂಡ್ಬಿಟ್ಟಿದೀನಿ. ಉಸಿರಾಡಕ್ ಸ್ವಲ್ಪ ಒಂಥರ ಬ್ರೀದಿಂಗ್ ಒಂಥರ ಆಗ್ತಿತ್ತು. ಅಯ್ಯೋ ನಂಗೆ ಉಸಿರಾಡಕ್ ಆಗ್ತಿಲ್ಲ, ನಂಗೆ ಏನೋ ಆಗ್ತಿದೆ ಅಂತ ಡಾಕ್ಟರ್ಸ್ಗೆ ಹೇಳ್ತಿದ್ದೆ. ಏನಾಗಲ್ಲ ಹುಷಾರು. ಅವ್ರ ಮಧ್ಯೆ ಎಬ್ಬಿಸ್ತಿದ್ರು ನನ್ನ. ನಿನ್ ಹೆಸರೇನು, ನಿಂದ್ ಯಾವ ಊರು, ಏನ್ ಕೆಲಸ ಮಾಡ್ತೀಯ ಅಂತ ನನ್ನ ಮಾತಾಡಿಸ್ತಾ ಇದ್ರು. ನಾನು ಇದಾಗಬಾರ್ದು, ಧ್ಯಾನ ತಪ್ಪಬಾರ್ದು ಅಂತ. ಏನಂದ್ರು ಅಂದ್ರೆ ಡಾಕ್ಟ್ರು, ನಂಗೆ ಅದೊಂದು ವರ್ಡ್ ನೆನಪಿದೆ. ಒಳ್ಳೇದಾಯ್ತು, ಈ ಹಾಸ್ಪಿಟಲ್ಗೆ ಒಳ್ಳೆ ದಿನ ಶುಕ್ರವಾರ, ಲಕ್ಷ್ಮಿ ಬಂದ್ಲು ಅಂತಂದ ತಕ್ಷಣ ನಂಗೇನೋ ಒಂಥರ ಫುಲ್ ಮೈಲ ಒಂಥರ ಜುಮ್ ಅನ್ನಂಗೆ ಅನಿಸ್ತು. ನಾನು ಡಾಕ್ಟ್ರ್ ಕೇಳಿದೆ, ಯಾವ ಮಗು ಆಯಿತು ಅಂತ. ಹಿಂಗೆ ಡಾಕ್ಟ್ರು ಯಾವ ಮಗು ಆಯಿತು ಹೇಳಿ ನಂಗೆ ತೋರಿಸಿ, ನಂಗೆ ಕೊಡಿ ಅಂತಂತಿದ್ದೆ. ಇಲ್ಲ ಪಾಪು ಅಲ್ಲಿದೆ, ಏನು ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಹೆಣ್ಣು ಪಾಪು ಆಗಿದೆ ಅಂದ ತಕ್ಷಣ ನಂಗಂತೂ ಸಿಕ್ಕಾಬಟ್ಟೆ ಹೆಣ್ಣು ಪಾಪು ಲಕ್ಷ್ಮಿ ಬಂದ್ಲು ಅಂತ ಅನ್ಕೊಂಡು ಹಂಗೆ ಮಲ್ಕೊಂಬಿಟ್ಟೆ. ಅದು ಮಾತ್ರ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿ. ನನಗೆ ಈಗ ಮಗು ಹುಟ್ಟಿದೆ ಒಂದು ಕಡೆ ಇವ್ರಿಗೂ ಹೇಳಬೇಕು ಅಂತ ನಂಗೆ ಮೊದಲೇ ನೆನಪಿತ್ತು. ಇವ್ರಿಗೆ ಬೇಗ ಹೇಳಲ್ಲ ಅಂದರೆ ಮಗು ಹುಟ್ಟಿದ ತಕ್ಷಣ ನೋಡೋಂಗಿರಲಿಲ್ಲ ಅಂತೇಳಿ. ಈ ಕಡೆ ಇವರು ನಂಗೆ ಇಬ್ರು ಕಣ್ಮುಂದೆ ಬಂದಂಗೆ ಆಗ್ತಿತ್ತು. ನಾನು ಯಾವಾಗ ನೋಡ್ತೀನಿ ಅಂತ. ಆಪ್ರೇಷನ್ ಥಿಯೇಟರಿಂದ ನನ್ನ ಕರ್ಕೊಂಡು ಹೋಗ್ತಿದ್ರು. ನಮ್ಮ ಅಕ್ಕ ಬಂದು ಇವಳನ್ನ ನನ್ನ ಹತ್ರ ಕೊಟ್ಲು. ಇವಳಂತೂ ಸಿಕ್ಕಾಪಟ್ಟೆ ಹೆಂಗೆ ಕಾಣ್ತಿದ್ಲು ಅಂದರೆ ನಂಗೆ ಅದು ಹೇಳೋಕ್ಕೆ ಇಲ್ಲ ವರ್ಡ್ಸು. ನಾನು ಒಂದು ತಾಯಿ ಆಗಿದ್ದೀನಿ, ನಾನೊಂದು ಜನ್ಮ ಕೊಟ್ಟಿದ್ದೀನಿ ಅಂತ ನಂಗೆ ಇವಾಗಲೂ ಶಾಕ್ ಆಗುತ್ತೆ. ಅದೊಂಥರ ಮೆಮೊರಿ, ಒಂಥರ ಏನೋ ಇದೇ 1 ವರ್ಷದ 2 ವರ್ಷದ ಮುಂಚೆ ಕುಣದಾಡ್ಕೊಂಡು ಓಡಾಡ್ಕೊಂಡು ಇದ್ವಿ. ಬಟ್ ಇನ್ನೊಂದೇನಪ್ಪಾ ಅಂತಂದ್ರೆ ಆ ಹಾಸ್ಪಿಟ್ಲ್ ಅಲ್ಲಿ ನಮ್ಗೆ ನಾವು ಪೇಷಂಟ್ ಡಾಕ್ಟ್ರು ಅಂತ ಅನಿಸಿಲ್ಲ. ಫ್ಯಾಮಿಲಿ ತರ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಸ್ಟಾಫ್ಗೂ ಡಾಕ್ಟರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಎಲ್ರು ನನ್ನ ತಂಗಿ ತರ ಟ್ರೀಟ್ ಮಾಡಿದ್ದಾರೆ, ಸ್ವಂತ ತಂಗಿ ಅಂತ ಟ್ರೀಟ್ ಮಾಡಿದ್ದಾರೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಒಬ್ರಿಂದನೂ ನಾನು ಇವ್ರು ಹಿಂಗ್ ಮಾಡಿದ್ದಾರೆ ಅನ್ನೋಂಗಿಲ್ಲ. ಅಷ್ಟು ಪ್ರೀತಿನ ನೋಡ್ಕೊಂಡಿದ್ದಾರೆ. ನನ್ನ ಮಗು ಸಹ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಂದು ಇವಳು ಮಾತಾಡ್ಸೋದು, ಸ್ನಾನ ಮಾಡಿಸೋದು, ಆಡ್ಸೋದು ಸಿಕ್ಕಾಪಟ್ಟೆ ಮಾಡಿದ್ದಾರೆ. ನಂಗಂತೂ ತುಂಬಾ ಖುಷಿ ಇದೆ. ತುಂಬಾ ಧನ್ಯವಾದ ಹೇಳ್ತೀನಿ ಎಲ್ರಿಗೂ. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಏನು ಅನ್ಕೊಳಕ್ ಹೋಗ್ಬೇಡಿ. ನಿಮ್ ಪ್ರೀತಿ ಯಾವಾಗಲೂ ಹೀಗೆ ಇರ್ಲಿ. ಅಂದ್ರೆ ನಿಮ್ ಮುಂದೆ ನಮ್ಗೇನು ಹೇಳ್ಬಾರ್ದು ಅಂತೇನಿಲ್ಲ. ಯಾಕಂದ್ರೆ ನಾವು ನಿಮ್ ಫ್ಯಾಮಿಲಿಲಿ ಒಬ್ರು ಅಂತ ಅನ್ಕೊಂಡು ಮಾಡ್ತಾ ಇದೀವಿ. ಅಷ್ಟೇ ಪ್ರೀತಿ ನೀವು ತೋರಿಸಿದೀರಾ. ನೀವೇನು ಬೇರೆಯವರಲ್ಲ, ನಮ್ಮ ಫ್ಯಾಮಿಲಿನ, ನಮ್ಮ ಕುಟುಂಬನೇ. ಆ ಥರ ಏನಿರಲಿಲ್ಲ. ಈ ಥರ ಸಿಚುವೇಶನ್ ಇತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಕ್ಷಮೆ ಇರಲಿ. ಈ ಥರ ಚಿಕ್ಕ ಪುಟ್ಟ ತಪ್ಪು ಮಾಡಿದಾಗ ಚಿಕ್ಕವರು ದಯವಿಟ್ಟು ನೀವು ಹೋಟೆಲ್ ಹಾಕೊಳ್ಳಿ. ಎಲ್ರು ಅದೇ ನಮ್ಮ ಫ್ಯಾಮಿಲಿ ಅನ್ಕೊಂಡು ನೀವು ಸಪೋರ್ಟ್ ಮಾಡಿದ್ದೀರಾ. ನಮಗೂ ತುಂಬಾ ಖುಷಿ ಇದೆ. ಇದೇ ತರ ನಮ್ಮ ಸಪೋರ್ಟ್ ಮಾಡಿ. ಯಾರು ಮಾತ್ರ ಬೇಜಾರಾಗಬೇಡಿ ದಯವಿಟ್ಟು. ಸಾರಿ ನಮ್ಗಾಗಿರೋದು ಹೆಣ್ಣು ಪಾಪು. ಮಹಾಲಕ್ಷ್ಮಿ ಬಂದಿದ್ದಾಳೆ ಮನೆಗೆ, ತುಂಬಾ ಖುಷಿ ಇದೆ. ಹೆಸರು ಇನ್ನೂ ಸ್ವಲ್ಪ ದಿನದಲ್ಲಿ ಹೇಳ್ತೀವಿ. ಇನ್ನು ಅದ್ರ ಬಗ್ಗೆ ಡಿಸ್ಕಷನ್ ಅದು ಇದು ನಡೀತಾ ಇದೆ. ಅಂದ್ರೆ ಒಬ್ರೊಬ್ರು ಊರಲ್ಲಿ ಒಂದೊಂದ್ ತರ ಇರುತ್ತೆ. ಇಷ್ಟ ತಿಂಗಳು, 1 ತಿಂಗಳು, 11 ದಿನ, 21 ದಿನ, 3 ತಿಂಗಳು ಅಂತ. ಸೊ ಇವಾಗ ನಮ್ ಕಡೆ ಹಂಗೆಲ್ಲ ಇಲ್ಲ. ಒಂದು 21 ಡೇಸ್ ಮಾಡ್ಬೋದು, ಇಲ್ಲ ತಿಂಗಳಿಗೆ ಮಾಡ್ಬೋದು, 3 ತಿಂಗಳಿಗೆ ಹೆಸರಿಡ್ಬೋದು. ಅದೆಲ್ಲ ಏನೇ ನಾವು ಸರ್ಚ್ ನಮ್ ಜರ್ನಿನ ನಿಮ್ ಜೊತೆ ಹಂಚ್ಕೋತಾ ಇರ್ತೀವಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಹಾಗೆ ನಾನು ಈಗ ಬೆಳಗಾಮಲ್ಲಿ ಇದ್ದೀನಿ. ಅದೇ 1 ತಿಂಗಳು ಒಳಗಡೆನೆ ಹೋಗ್ಬೇಕು ಅಂತಂತಾರೆ, ಇಲ್ಲ 3 ತಿಂಗಳು 5 ತಿಂಗಳು. ಸೊ ನಾನು ಇವಾಗ್ಲೇನೆ ಹೋಗ್ತಾ ಇದೀವಿ ಇಳ್ಕಲ್ಗೆ. ಇನ್ನೊಂದು 4-5 ಡೇಸ್ ಅಲ್ಲಾದ್ಮೇಲೆ ಅಲ್ಲಿ ಏನೇನಾಗುತ್ತೆ ಏನು ಅಂತ ಪ್ರತಿಯೊಂದು ನಿಮ್ಗೆ ತಿಳಿಸ್ತೀವಿ. ಯಾರೇನು ಅನ್ಕೋಬೇಡಿ. ಸಾರಿ ಇಷ್ಟು ಡಿಲೇ ಆಗಿದ್ದಕ್ಕೆ. ವಿಡಿಯೋ ಇವತ್ತು ಪೋಸ್ಟ್ ಮಾಡ್ತಾ ಇದೀವಿ. ಇವತ್ತೆಷ್ಟು ಅಂದ್ರೆ ಡೇಟು 27 14ನೇ ತಾರೀಕಿಗೆ ಹುಟ್ಟಿದಾಳು ಇವಳು. 14 ದಿನ ಆಯ್ತು ಇವತ್ತಿಗೆ. 15 ದಿನ ಆಗೋಯ್ತು. ಮತ್ ನೀವ್ ಅದನ್ನ ಹೇಳ್ಬೇಡಿ, ಸಿಜರಿನ್ ಆಗಿದೆ ಬಾಣಂತಿನ ಆತರ ಕುಂದಿಸ್ಕೊಂಡು ವಿಡಿಯೋ ಮಾಡ್ತಾ ಇದೀರಲ್ಲ. ಇಲ್ಲ ಹಂಗೇನಿಲ್ಲ. 1 ವಾರ ಆದ್ಮೇಲೆ ಸ್ಟಿಚ್ ಬಿಚ್ಚಿದ್ರು. ಸ್ಟಿಚ್ ಬಿಚ್ಚದಾದ್ಮೇಲೂ ಕೂಡ ಇವಳು ಅಷ್ಟೇ ಸ್ವಲ್ಪ ಪೇನು ಅದು ಇದು ಅಂತ ಇದ್ರು. ಮತ್ತ ಆಮೇಲೆ ಪಾಪುದು ಸ್ವಲ್ಪ ನೋಡ್ಕೋಬೇಕಿತ್ತಲ್ಲ, ಅದಕ್ಕೋಸ್ಕರ ಡಿಲೇ ಆಯ್ತು. ಅದೊಂದು ರೀಸನ್. ಇವತ್ತೇ ನಾನು ಆಕ್ಚುಲಿ ಹಿಂಗ್ ಕೂತೇ ಇಲ್ಲ, ಬರೀ ಮಲಗಿದೀನಿ. ಸೊ ವಿಡಿಯೋಸ್ ನಿಮ್ಗೆಲ್ರಿಗೂ ತಿಳಿಸ್ಬೇಕಲ್ಲ, ನಮಗೂ ನಿಮ್ಗೆಲ್ಲ ಹೇಳ್ಬೇಕು ಮಾಡ್ಬೇಕಂತ ನಮಗೂ ಇರುತ್ತೆ. ಸೊ ನಿಮ್ಗೋಸ್ಕರ ನಾನು ನಿಮಗೆ ತಿಳಿಸ್ಬೇಕು ವಿಚಾರನ ಅಂತೇಳಿ. ಸೊ ಅದಕ್ಕೋಸ್ಕರ ಕೂತಿದ್ದೀನಿ. ಏನು ಅನ್ಕೋಬೇಡಿ. ಮತ್ತೆ ಲಾಸ್ಟ್ ಪಾಪನು ತೋರಿಸ್ತೀವಿ ಅತಿ ಶೀಘ್ರದಲ್ಲಿ. ಓಕೆ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಏನೇ ಅಪ್ಡೇಟ್ ಇದ್ರು ಕೊಡ್ತಾ ಇರ್ತೀವಿ. ಸಪೋರ್ಟ್ ಮಾಡ್ತಾ ಇರಿ. ಇದೇ ತರ ನಮ್ಮ ಜರ್ನಿನ ನಿಮ್ ಜೊತೆ ಹಂಚ್ಕೋತಾ ಇರ್ತೀವಿ. ಸಿಗೋಣ ಮತ್ತೆ ವಿಡಿಯೋದಲ್ಲಿ. ಬೈ, ಲವ್ ಯು ಆಲ್. ಟಾಟಾ. ನನ್ನ ಮಗಳು ಬಂದು ಟಾಟಾ ಮಾಡ್ತಾಳೆ, ಹಾಯ್ ಅಂತಾಳೆ.